ದೇಶಾದ್ಯಂತ ಸಂಚಲನ ಸೃಷ್ಟಿಸಿರೋ ಕಾಫ್ ಸಿರಪ್ ಪ್ರಕರಣದಲ್ಲಿ ಇದೀಗ ಸ್ಫೋಟಕ ಮಾಹಿತಿಯೊಂದು ಬಯಲಾಗಿದೆ. ಕೋಲ್ಡ್ ಸಿರಪ್ನಲ್ಲಿ ಮಾರಕ ಅಂಶ ಇಲ್ಲವೇ ಇಲ್ಲ ಎಂದಿದ್ದ ಕೇಂದ್ರ ಆರೋಗ್ಯ ಇಲಾಖೆ ಇದೀಗ ಡೆಡ್ಲಿ ಡೈಥಿಲಿನ್ ಗ್ಲೈಕೋಲ್ ಇದೆ ಅಂತ ಯೂಟರ್ನ್ ಹೊಡೆದಿದೆ. ಹಾಗಾದರೆ ಏನದು ಡೈಥಿಲಿನ್ ಗ್ಲೈಕೋಲ್ಗೆ ಬಲಿಯಾದ ಮಕ್ಕಳು ಎಷ್ಟು ಗೊತ್ತಾ? ಈ ಸ್ಟೋರಿ ನೋಡಿ. ಕೆಮ್ಮಿನ ಸಿರಪ್ ಬಗ್ಗೆ ಕೇಂದ್ರ ಸರ್ಕಾರ ಯೂಟರ್ನ್. ಕೋಲ್ಡ್ ಸಿರಪ್ನಲ್ಲಿದ್ದ ಡೆವಿಲ್ ಡೈಥಿಲಿನ್ ಗ್ಲೈಕೋಲ್ 70 ಮಕ್ಕಳನ್ನ ಬಲಿ ಪಡೆದಿತ್ತು. ಆ ಡೈಥಿಲಿನ್ ಗ್ಲೈಕೋಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲದ ಕೋಲ್ಡ್ ಗೆ ಅನುಮತಿ ಕೊಟ್ಟಿದ್ ಯಾಕೆ? ಕಾಟಾಚಾರಕ್ಕೆ ಲ್ಯಾಬ್ ಟೆಸ್ಟಾ? ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ? ಪುಟ್ಟ ಮಕ್ಕಳ ಸಾಲು ಸಾವಿನ ಬೆನ್ನಲ್ಲೇ ಪ್ರಮಾಣೀಕೃತವಲ್ಲದ ಕೆಮ್ಮಿನ ಸಿರಪ್ ಮಾರಾಟಕ್ಕೆ ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಫುಲ್ ಸ್ಟಾಪ್ ಇಟ್ಟಿತ್ತು. ಸಿರಪ್ ಸೇವಿಸಿದ ಮಕ್ಕಳ ಸಾವು ವರದಿಯಾದ ನಂತರ ಮಧ್ಯಪ್ರದೇಶ ಸರ್ಕಾರವು ಸಿರಪ್ನ ಸುರಕ್ಷತೆಯನ್ನ ಪರಿಶೀಲಿಸುವಂತೆ ತಮಿಳುನಾಡಿನ ಅಧಿಕಾರಿಗಳನ್ನ ಕೇಳಿತ್ತು. ಅಕ್ಟೋಬರ್ 2ರಂದು ತಮಿಳುನಾಡು ಔಷಧ ನಿಯಂತ್ರಣ ನಿರ್ದೇಶಕರು ನೀಡಿದ ವರದಿಯು ರಾಜ್ಯದ ಕಾಂಚೀಪುರಂ ಜಿಲ್ಲೆಯ ಸ್ರೆಸನ್ ಫಾರ್ಮಾಕ್ಯೂಟಿಕಲ್ ಘಟಕದಲ್ಲಿ ತಯಾರಿಸಲಾದ ಕೋಲ್ಡ್ ಕೆಮ್ಮಿನ ಸಿರಪ್ನ ಮಾದರಿಗಳು ಪ್ರಮಾಣಿತ ಹೊಂದಿಲ್ಲ ಅಂತ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ತಮಿಳುನಾಡಿನ ಆಹಾರ ಮತ್ತು ಔಷಧ ಆಡಳಿತ ಇಲಾಖೆಯು ವರದಿಯ ಆಧಾರದ ಮೇಲೆ ಡೈಥಿಲಿನ್ ಗ್ಲೈಕಾಲ್ ಇದೆ ಎಂದು ಹೇಳಿದೆ. ಈ ಮೂಲಕ ಕೋಲ್ಡ್ ನಲ್ಲಿ ಕೈಗಾರಿಕಾ ರಾಸಾಯನಿಕ ಡೈಥಿಲಿನ್ ಗ್ಲೈಕಾಲ್ ಇಲ್ಲ ಎಂದು ನಿರಾಕರಿಸಿದ ಕೆಲವೇ ಗಂಟೆಗಳ ನಂತರ ಕೇಂದ್ರ ಆರೋಗ್ಯ ಸಚಿವಾಲಯವು ಯೂಟರ್ನ್ ಹೊಡೆದಿದೆ. ಮಧ್ಯಪ್ರದೇಶ ಸರ್ಕಾರದ ಕೋರಿಕೆಯ ಮೇರೆಗೆ ತಮಿಳುನಾಡು ಆರೋಗ್ಯ ಇಲಾಖೆ ಕಾಂಚೀಪುರಂನಲ್ಲಿರುವ ಮೆಸರ್ಸ್ ಸ್ರೆಸನ್ ಫಾರ್ಮಾಕ್ಯೂಟಿಕಲ್ ಉತ್ಪಾದನಾ ಘಟಕದಿಂದ ಕೋಲ್ಡ್ ಕಾಫ್ ಸಿರಪ್ ಮಾದರಿಗಳನ್ನು ತೆಗೆದುಕೊಂಡಿತ್ತು. ಮಾದರಿಗಳನ್ನು ಪರೀಕ್ಷಿಸಿದ ಫಲಿತಾಂಶಗಳನ್ನು ಅಕ್ಟೋಬರ್ 3ರಂದು ತಡವಾಗಿ ಹಂಚಿಕೊಳ್ಳಲಾಗಿದೆ. ಅವುಗಳಲ್ಲಿ ಅನುಮತಿಯ ಮಿತಿಗಿಂತ ಹೆಚ್ಚಿನ 48.6% ಡೈಥಿಲಿನ್ ಗ್ಲೈಕೋಲ್ ಇತ್ತು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಹಾಗಾದ್ರೆ ಡೈಥಿಲಿನ್ ಗ್ಲೈಕೋಲ್ ಅಂದ್ರೇನು ಅನ್ನೋದನ್ನ ನೋಡೋದಾದ್ರೆ, ಡೈಥಿಲಿನ್ ಗ್ಲೈಕೋಲ್ ಒಂದು ಬಣ್ಣರಹಿತವಾದ ಕೈಗಾರಿಕಾ ದ್ರಾವಕ. ಆಂಟಿ ಫ್ರೀಸ್ ಪೇಂಟ್ಸ್, ಬಣ್ಣಗಳು ಮತ್ತು ಪ್ಲಾಸ್ಟಿಕ್ಗಳಲ್ಲಿ ಬಳಸಲಾಗುತ್ತೆ. ಡೈಥಿಲಿನ್ ಗ್ಲೈಕೋಲ್ ಅನ್ನ ಔಷಧಿಗಳಿಗೆ ಬಳಸಲು ಯೋಗ್ಯವೇ ಅಲ್ಲ. ಡೈಥಿಲಿನ್ ಗ್ಲೈಕೋಲ್ ಸೇವನೆಯಿಂದ ಯಕೃತ್ತು ನರಮಂಡಲಕ್ಕೆ ಹಾನಿಯಾಗುತ್ತೆ. ಡೈಥಿಲಿನ್ ಗ್ಲೈಕೋಲ್ ಅಂಶದಿಂದ ಮೂತ್ರಪಿಂಡ ವೈಫಲ್ಯ, ಅಂತಿಮವಾಗಿ ಸಾವು. ಸಿರಪ್ಗಳಲ್ಲಿ ಕಲಬೆರಕೆಯ ಅಂಶವಾಗಿ ಡೈಥಿಲಿನ್ ಗ್ಲೈಕೋಲ್ ನ ಬಳಕೆ ಮಾಡಲಾಗುತ್ತೆ. ಗ್ಯಾಂಬಿಯಾದಲ್ಲಿ 2022ರಲ್ಲಿ 70 ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ರು. 2023ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನಡೆಸಿದ ಪರಿಶೀಲನೆಯಲ್ಲಿ ಭಾರತದಲ್ಲಿ ತಯಾರಿಸಲಾದ ಕೆಮ್ಮಿನ ಸಿರಪ್ಗಳಲ್ಲಿ ಡೈಥಿಲಿನ್ ಗ್ಲೈಕೋಲ್ ಇರುವುದು ಪತ್ತೆಯಾಗಿತ್ತು. ಗ್ಯಾಂಬಿಯಾದಲ್ಲಿ 70 ಮಕ್ಕಳ ಸಾವಿಗೆ ಇದುವೇ ಕಾರಣವೆಂದು ಹೇಳಲಾಗಿತ್ತು. ಸ್ರೆಸನ್ ಫಾರ್ಮಾಕ್ಯೂಟಿಕಲ್ ಘಟಕದಲ್ಲಿ ತಯಾರಿಸಲಾದ ಕೋಲ್ಡ್ ಕೆಮ್ಮಿನ ಸಿರಪ್ನಲ್ಲಿ 48.6% ಡೈಥಿಲಿನ್ ಗ್ಲೈಕೋಲ್ ಇದ್ದು, ಇದು ತೀವ್ರ ಮೂತ್ರಪಿಂಡ ಮತ್ತು ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗಬಹುದು ಎಂದು ವರದಿ ಹೇಳಿದೆ. ಇನ್ನು ಕೋಲ್ಡ್ ಕೆಮ್ಮಿನ ಸಿರಪ್ ಸೇವಿಸಿ ಮಕ್ಕಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಧ್ಯಪ್ರದೇಶದಲ್ಲಿ ಡಾಕ್ಟರ್ ಪ್ರವೀಣ್ ಸೋನಿ ಎಂಬಾತನನ್ನ ಬಂಧಿಸಲಾಗಿದೆ. ಆದರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲದ ಕೋಲ್ಡ್ ಸಿರಪ್ಗೆ ಅನುಮತಿ ಕೊಟ್ಟವರ ಮೇಲೆ ಕ್ರಮ ಯಾವಾಗ? ಮಕ್ಕಳ ಕಾಫ್ ಸಿರಪ್ನಲ್ಲೂ ಕಲಬೆರಕೆ ಮಾಡೋ ಕ್ರಿಮಿಗಳನ್ನ ಮಟ್ಟ ಹಾಕೋದ್ ಯಾವಾಗ? ದಿವ್ಯಲತಾ ಮೂಡ್ಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.